ಹಾಯ್ ಹೆಲೋ ವೆಲ್ಕಮ್ ಟು ಮಾಸಿಸ್ಟ್ರೋ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಸಮಾಂತರ ಶ್ರೇಣಿಗಳು ಈ ಚಾಪ್ಟರ್ ಮೇಲೆ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅದ್ರ ಮುಂದುವರಿದ ಭಾಗ. ಈಗ ಆಲ್ರೆಡಿ ನಾವು ಇದ್ರ ಮೇಲೆ ಸಾಕಷ್ಟು ಇನ್ನೊಂದಿಷ್ಟು ಏನ್ ಮಾಡಿದೀವಿ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಇದ್ರ ಮುಂದುವರಿದ ಭಾಗ ನೋಡ್ರಿ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನದ ಅಂತಂದ್ರೆ 3, 15, 27 ಈ ಸಮಾಂತರ ಶ್ರೇಣಿಯಲ್ಲಿ ಎಪಿಯು ಪಿ ನ ಪದವಾಗಿದೆ. ಹಾಗಾದ್ರೆ ಎಪಿ ಮೈನಸ್ A50 180 ಆದರೆ ಪಿ ನ ಬೆಲೆ ಎಷ್ಟು ಅಂತ ಕೇಳಿದಾರ. ಇಲ್ಲೊಂದು ಸಮಾಂತರ ಶ್ರೇಣಿ ಕೊಟ್ಟಿದಾರ ಅವ್ರು. ಏನಂತಂದ್ರ 3, 15, 27 ಈ ಸಮಾಂತರ ಶ್ರೇಣಿಯೊಳಗ ಎಪಿಯು ಪಿ ನ ಪದವಾಗಿದೆ ಅಂತ ಕೇಳ್ತಿದಾರ. ಎಪಿಯು ಪಿ ನ ಪದವಾಗಿದೆ ಅಂತಂದ್ರ ಇದ್ರೊಳಗೆ ಯಾವ್ದೇ ಒಂದು ಪದ ಎಪಿ ಅಂತ ಎಕ್ಸಾಂಪಲ್ ನೋಡ್ರಿ. ಈಗ A11 ಅಂತ ಬರ್ದೀನಿ, ಹೌದಾ? A11 ಇದ್ರ ಬರ್ದೀನಿ ಅಂತಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ? 11ನೇ ಪದ ಅಂತ ಅರ್ಥ ಐತಿ, ಹೌದಾ? ಅದೇ ತೀರಿ A5 ಬರ್ದೀನಿ ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ? 5ನೇ ಪದ. ಇಲ್ಲಿ ಹಂಗ ಇಲ್ಲಿ ಎಪಿ ಬರ್ದೀನಿ ಅಂದ್ರೆ ಇದ್ರ ಅರ್ಥ ಏನ? ಪಿ ನ ಪದ. ಅದು ಎಷ್ಟದ ಅಂತ ಗೊತ್ತಿಲ್ಲ, ಅದಕ್ಕ ಪಿ ನ ಪದ ಯಾವ್ದಿಲ್ಲಿ? ಎಪಿ ಆದ್ರ ಆ ಎಪಿ ಮೈನಸ್ A50 ಮಾಡಿದಾಗ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವ್ರು? 180 ಆದ್ರ ಹಾಗಾದ್ರೆ ಆ ಪಿ ಬೆಲೆ ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರ ಆ ಪಿ ಬೆಲೆ ಬೇಕು ಅಂತಂದ್ರ ಈ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿ ಯಾವ್ದು? 3, 15, 27 ಈ ಸಮಾಂತರ ಶ್ರೇಣಿಯೊಳಗ ಎ ಅಂತಂದ್ರೆ ಎಷ್ಟದ? 3. ಎ ಅಂತಂದ್ರೆ ಮೊದಲ ಪದನ ಎ ಎಷ್ಟದ? 3. ಹಾಗಾದ್ರೆ ಡಿ ಹೆಂಗ್ ಕಂಡಿಡ್ತೀವಿ ನಾವು? A2 ಮೈನಸ್ A1. A2 ಅಂದ್ರೆ ಎಷ್ಟದ? 15. A1 ಅಂದ್ರೆ ಎಷ್ಟದ? 3. 15 ಮೈನಸ್ 3 ಎಷ್ಟು ಬರ್ತದ? 12. ಹೌದಾ? ಈಗ ನೋಡ್ರಿ, ಈಗ ಎನ್ ಅಂತಂದ್ರೆ ಇದು ಎಣ್ಣನೇ ಪದ ಕಂಡ ಸೂತ್ರನ. ಹಾಗಾದ್ರೆ ಎನ್ ಅಂತಂದ್ರೆ ಏನ್ ಬರ್ಕೊತೀವಿ ಅಂತಂದ್ರ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರಿತೀವಿ, ಹೌದಾ? ಈಗ ಅಲ್ಲೇ ಎ ಪಿ ಅಂತದ ಎಪಿ, ಇಲ್ಲಿ ಎನ್ ಅಂತಂದ್ರೆ ಎಣ್ಣನೇ ಪದ. ಹಾಗಾದ್ರೆ ಎ ಪಿ ಅಂತಂದ್ರ ಪಿ ನೇ ಪದನ. ಹಾಗಾದ್ರೆ ಪಿ ನೇ ಪದ ಅಂದ್ರೆ ಏನ್ ಬರ್ತೀವಿ? ಎ ಪ್ಲಸ್ ಎನ್ ಇದ್ದಲ್ಲಿ ಏನ್ ರಿಪ್ಲೇಸ್ ಆಗೈತಿ? ಇಲ್ಲಿ ಪಿ. ಹಾಗಾದ್ರೆ ಇಲ್ಲಿ ಹೆಂಗ್ ಬರಿಬಹುದು? ಪಿ ಮೈನಸ್ 1 ಇಂಟು ಡಿ ಅಂತ ಬರಿಬಹುದು, ಹೌದಾ? ಹಾಗಾದ್ರೆ ನಾ ಇಲ್ಲಿ ಬರೀಲಿ, ಇಲ್ಲೇನ್ ಕೊಟ್ಟಾರ ಅಂದ್ರೆ ಎ ಪಿ ಮೈನಸ್ A50 ಇಸ್ ಈಕ್ವಲ್ಸ್ ಟು 180 ಅಂತ ಕೊಟ್ಟಿದ್ರ. ಒಂದ್ ಸೆಕೆಂಡ್, ಇನ್ನೊಂಚೂರು ಕೆಳಗೆ ಬರ್ಕೋತೀನಿ. ಎ ಪಿ ಮೈನಸ್ A50 ಈಕ್ವಲ್ಸ್ ಟು 180 ಅಂತ ಕೊಟ್ಟಾರ. ಹಾಗಾದ್ರೆ ಎ ಪಿ ಇದ್ದಲ್ಲಿ ಏನ್ ಬರಿತೀನಿ ನಾನು? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಕರೆಕ್ಟಾ? ಯಾಕಂದ್ರ ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರಿತೀನಿ. ಯಾಕಂದ್ರೆ ಎಣ್ಣನೇ ಪದ ಅಂದ್ರೆ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಪಿ ಅಂತಂದ್ರೆ ಏನಿದೆ? ಪಿ ನ ಪದ. ಪಿ ನ ಪದ ಅಂದ್ರೆ ಇಲ್ಲಿ ಎನ್ ಇದ್ದಲ್ಲಿ ಏನ್ ರಿಪ್ಲೇಸ್ ಮಾಡ್ಬೇಕು ಈಗ ನಾನು? ಪಿ. ಅವಾಗ ಏನಾಯ್ತಿದ್ದು? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಆರ್. ಈಗ ಮೈನಸ್ A50 A50 ಅಂದ್ರೆ ಅರ್ಥ ಏನ್ ಹೇಳ್ರಿ? 50ನೇ ಪದ. 50ನೇ ಪದ A50 ಈಕ್ವಲ್ಸ್ ಟು ಹಂಗ್ ಬರಿತೀವಿ ಇದನ್ನ ಎ ಪ್ಲಸ್ 50 ಮೈನಸ್ 1 ಇಂಟು ಡಿ. ಹಾಗಾದ್ರೆ ಇಲ್ಲಿ ಎನ್ ಬೆಲೆ ಕೊಟ್ಟಿದಾರ ಅವ್ರು? ಎನ್ ಬೆಲೆ ಎಷ್ಟು ಕೊಟ್ಟಿದಾರ? 50 ಆದ್ಮೇಲೆ 50 ಮೈನಸ್ 1 ಇಂಟು ಡಿ. ಹಾಗಾದ್ರೆ ಇಲ್ಲಿ ಏನ್ ಬರಿತೀನಿ ನಾನು? ಬ್ರಾಕೆಟ್ ಒಳಗೆ ಬರ್ತೀನಿ, ಯಾಕಂದ್ರೆ ಮೈನಸ್ ಐತೆ ಅಂತಂದ್ರೆ ಬ್ರಾಕೆಟ್ ಒಳಗೆ ಬರಿಬೇಕಾ? ಎ ಪ್ಲಸ್ 50 ಮೈನಸ್ 1 ಇಂಟು ಡಿ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ಸ್ ಟು ಎಷ್ಟು ಅಂತ ಹೇಳ್ತಾರ? 180. ಅವರೇ ಕೊಟ್ಟಿದ್ರ ಎ ಪಿ ಮೈನಸ್ A50 ಈಕ್ವಲ್ಸ್ ಟು 180 ಅಂತ ಕೊಟ್ಟಿದ್ರ. ಎ ಪಿ ಅಂದ್ರೆ ಪಿ ನೇ ಪದ, ಹೆಂಗ್ ಬರಿತೀವಿ? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಮೈನಸ್ ಇದು A50 ಹೆಂಗ್ ಬರಿತೀರಿ? ಎ ಪ್ಲಸ್ 50 ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಟು 180 ಅಂತ ಬರೆದಿ. ಈಗೇನ್ ಮಾಡೋಣ? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈ ಮೈನಸ್ ಅಪ್ಲೈ ಮಾಡಿ ಬರ್ಕೊಂಡ್ಬಿಡು. ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ 50 ಮೈನಸ್ 1 40. 40 ಇಂಟು ಡಿ 49 ಡಿ. 50ರಾಗ 1 ಕಳೆದ್ರೆ 49. 49 ಇಂಟು ಡಿ 49 ಡಿ ದಟ್ ಈಸ್ ಈಕ್ವಲ್ಸ್ ಟು 180. ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಆಯ್ತಾ? ಮೈನಸ್ ಇಂಟು ಪ್ಲಸ್ ಮೈನಸ್ 50ರಾಗ 1 ಕಳೆದ್ರೆ 49 ಡಿನ ದಟ್ ಈಸ್ ಈಕ್ವಲ್ಸ್ ಟು 180 ಆಯ್ತು. ಈಗ ನೋಡ್ರಿ, ಎ ಅಂತಂದ್ರೆ ನಮ್ಗೆ ಗೊತ್ತದನಾ? ಇಲ್ಲಿ ನೋಡ್ರಿ, ಇದು ಪ್ಲಸ್ ಎ, ಇದು ಮೈನಸ್ ಎ ಕ್ಯಾನ್ಸಲ್ ಆಯ್ತಾ? ಇಲ್ಲೊಂದು ಎ ಇಲ್ಲೊಂದು ಇದು ಎ ಜೊತೆ ಏನದ? ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಇವೆರಡು ಕ್ಯಾನ್ಸಲ್.
ಇವೆರಡು ಕ್ಯಾನ್ಸಲ್. ಉಳಿದಿದ್ದೇನು ಉಳಿದು ನೋಡ್ರಿ ಇಲ್ಲಿ ಪಿ ಮೈನಸ್ 1 ಇಂಟು ಡಿ ಮೈನಸ್ 49 ಡಿ ಈಕ್ವಲ್ಸ್ ಟು 180. ಈಗ ನೋಡಿ ಎರಡು ಕಡೆ ಡಿ ಕಾಮನ್ ಅದನ, ಹಾಗಾದ್ರೆ ಎರಡು ಕಡೆ ಡಿ ಕಾಮನ್ ಇದ್ರೆ ಡಿ ತೆಗೆದ್ಬಿಡು. ಡಿ ಕಾಮನ್ ಅಂದ್ರೆ ಉಳಿದಿದ್ದೇನು ಉಳಿತಿಲ್ಲ ಪಿ ಮೈನಸ್ 1, ಇಲ್ಲೇನು ಉಳಿದದ ಮೈನಸ್ 49 ಈಕ್ವಲ್ಸ್ ಟು 180. ಡಿ ಕಾಮನ್ ತೆಗ್ದಿವಿ, ಉಳಿದಿದ್ದೇನು ಉಳಿತಿಲ್ಲ ಪಿ ಮೈನಸ್ 1 ಮೈನಸ್ 49 ಈಕ್ವಲ್ಸ್ ಟು 180. ಈಗ ಡಿ ಇಂಟು ಬ್ರಾಕೆಟ್ ಪಿ ಆಸ್ ಇಟ್ ಇಸ್ ಮೈನಸ್ 1 ಮೈನಸ್ 49 ಅಂದ್ರೆ ಮೈನಸ್ 50 ಈಕ್ವಲ್ಸ್ ಟು 180. ಡಿ ಆಸ್ ಇಟ್ ಈಸ್. ಈಗ ನೋಡ್ರಿ ಈಗ ಏನ್ ಮಾಡ್ತೀನಿ ಅಂತಂದ್ರ ಪಿ ಮೈನಸ್ 50 ಇಲ್ಲೇ ಇರ್ಲಿ, 180 ಗುಣಾಕಾರ ಡಿ ಇದ್ದಿದ್ದು ಈಕ್ವಲ್ ಇಂದ ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ, ಹೌದಾ. ಪಿ ಮೈನಸ್ 50 ಈಕ್ವಲ್ಸ್ ಟು ಡಿ ಬೆಲೆ ಗೊತ್ತೈತಾ ನಮ್ಗ, ಡಿ ಬೆಲೆ ಕಂಡಿಡ್ದೀವಿ ನಾವು a2 ಮೈನಸ್ a1 15 ಮೈನಸ್ 3, a2 ಅಂದ್ರೆ 15 ಅದ, a1 ಅಂದ್ರೆ 3 ಅದ, ಎರಡು ಕಳೆದ್ರೆ ಎಷ್ಟು ಬಂದೈತಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡು. ಈಗ ಡಿವೈಡೆಡ್ ಬೈ ಡಿ ಅಂದಿತ್ತ, ಡಿವೈಡೆಡ್ ಬೈ ಎಷ್ಟು 12. ಈಗ ನೋಡಿ 12ರಲ್ಲಿ ಏನ್ ಕಟ್ತಾವ್ ನೋಡಿ 12 ಒಂದ್ಲೆ 12, 12 ಒಂದ್ಲೆ 12, 18 12 ಕಳೆದ್ರೆ ಎಷ್ಟು ಉಳಿತು 6 ಉಳಿತು, ಮುಂದ್ 0 ಅದ 60 ಆಯ್ತು, 12 ಐದ್ಲೆ 60 ಆಯ್ತಾ. ಹಾಗಾದ್ರೆ ಇಲ್ಲಿ ಏನ್ ಬಂತು ಪಿ ಮೈನಸ್ 50 ಈಕ್ವಲ್ಸ್ ಟು ಹೊರಗೆ ಇಲ್ಲಿ ಏನು ಉಳಿದದ 15. ಪಿ ಮೈನಸ್ 50 ಇತ್ತಲ್ಲ, ಮೈನಸ್ 50 ಆ ಕಡೆ ಓದ್ಬಿಡು, ಈ ಕಡೆಯಿಂದ ಸ್ಟಾರ್ಟಿಂಗ್ 15 ಮೈನಸ್ 50 ಈ ಕಡೆ ಬಂದ್ರೆ ಏನಾಗ್ತದ ಪ್ಲಸ್ 50. ಹಾಗಾದ್ರೆ ಪಿ ಈಕ್ವಲ್ಸ್ ಟು 15 ಪ್ಲಸ್ 50 ಎಷ್ಟಾಯ್ತು ಹಂಗಿದ್ರ 65. ಹಾಗಾದ್ರೆ ಆ ಪಿ ನ ಬೆಲೆ ಎಷ್ಟು ಹಂಗಿದ್ರ 65. ನೋಡ್ರಿ ಅವ್ರೇನ್ ಕೊಟ್ಟಿದ್ರಂದ್ರ 3, 15, 27 ಈ ಸಮಾಂತರ ಶ್ರೇಣಿಯಲ್ಲಿ ಎ ಪಿ ಯು ಇದು ಪಿ ನ ಪದವಾಗಿದೆ. ಪಿ ನ ಪದ ಎಷ್ಟೈತಿ ಅಂತ ಎ ಪಿ ಆದ್ರ ಅಲ್ಲಿ ಎ ಪಿ ಹಂಗದ ಅಂತ ಇದ್ರು ಎ ಪಿ ಮೈನಸ್ A50 ಈಕ್ವಲ್ಸ್ ಟು 180 ಅಂತ ಕೊಟ್ಟಿದ್ರು. ಹಾಗಾದ್ರೆ ಪಿ ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ರು. ನೀವೇನ್ ಮಾಡ್ಬೇಕು ಸ್ಟಾರ್ಟಿಂಗ್ 3, 15, 27 ಈ ಸಮಾಂತರ ಶ್ರೇಣಿ ಒಳಗ ನಾವು ಮೊದಲ ಪದ ಬರ್ಕೋಬಹುದು. ಮೊದಲ ಪದ ಅಂದ್ರ ಎ 3, ಅವುಗಳ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಬಹುದು. ಡಿ ಈಕ್ವಲ್ಸ್ ಟು a2 ಮೈನಸ್ a1 ಬರ್ಕೊಂಡ್ರೆ ಡಿ ಎಷ್ಟು ಬಂತಿಲ್ಲ 12 ಬಂತು. ಹಾಗಾದ್ರೆ ಇಲ್ಲಿ ನೋಡಿ ಎ ಪಿ ಮೈನಸ್ A50 ಈಕ್ವಲ್ಸ್ ಟು 180 ಅದನ್ನ ಬರ್ಕೊಂಡಿ. ಎ ಪಿ ಅಂದ್ರೆ ಏನಿರಲಿ ಪಿ ನ ಪದ. ಎ ಪಿ ನ ಹೆಂಗ್ ಬರಿತೀವಿ ನಾವು, ಈಗ ಎನ್ ನ ಹೆಂಗ್ ಬರಿತೀವಿ a ಪ್ಲಸ್ n ಮೈನಸ್ 1 ಇಂಟು ಡಿ ಬರ್ತೀವಿ. ಅದೇ ಇಲ್ಲಿ ಎನ್ ಹೋಗಿಲ್ಲ ಏನ್ ಬಂದೈತಿ ಪಿ ಬಂದದ. ಹಾಗಾದ್ರೆ ಏನ್ ಬರಿತೀವಿ a ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಅಂತ ಬರಿತೀವಿ. ಹಾಗಾದ್ರೆ ಇಲ್ಲಿ ಎ ಪಿ ಇದ್ದಲ್ಲಿ ಏನ್ ಬರಿಬೇಕು ನಾನು a ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಹಾಗಾದ್ರೆ 50ನೇ ಪದ ಹೆಂಗ್ ಬರಿತೀವಿ ನಾವು a ಪ್ಲಸ್ 50 ಮೈನಸ್ 1 ಇಂಟು ಡಿ ದಟ್ ಈಸ್ ಈಕ್ವಲ್ಸ್ ಟು 180. ಆದ್ರೆ ಈ ಮೈನಸ್ ಲಿಂದ ಎಲ್ಲಾನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಪಿ ಬೆಲೆ ಎಷ್ಟು ಬಂತಂಗಿದ್ರ 65. ಹಾಗಾದ್ರೆ ಅಲ್ಲಿ ಪಿ ನ ಬೆಲೆ ಎಷ್ಟು 65. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಿದ್ರ ಏನದ ಅಂದ್ರೆ ನೆಕ್ಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ 2n ಪ್ಲಸ್ 1 ಆದಾಗ ಆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಏನ್ ಕೇಳಿದಾರೆ ಅಂತ ಕ್ವಶನ್ ಅವರು, ಒಂದು ಸಮಾಂತರ ಶ್ರೇಣಿ ಅದ, ಆ ಸಮಾಂತರ ಶ್ರೇಣಿಯೊಳಗೆ ಎಣ್ಣನೇ ಪದ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು 2n ಪ್ಲಸ್ 1 ಆದ್ರ ಆ ಟೋಟಲ್ ಸಮಾಂತರ ಶ್ರೇಣಿಯ ಮೊತ್ತ ಕೇಳಿದಾರ ಅವರು. ಎಣ್ಣನೇ ಪದಗಳ ಮೊತ್ತ ಕೇಳಿದಾರೆ. ಹಾಗಾದ್ರೆ ನಮ್ಗೆ ಗೊತ್ತದ ಎಣ್ಣನೇ ಪದ ಅಂತಂದ್ರೆ ಏನ್ ಹೇಳ್ರಿ an. ಎಣ್ಣನೇ ಪದ ಅಂತಂದ್ರೆ ಕೊನೆಯ ಪದನ. ಹಾಗಾದ್ರ ಆ ಎಣ್ಣನೇ ಪದ ಎಷ್ಟು ಅಂತ ಕೊಟ್ಟಿದಾರ ಅವ್ರು 2n ಪ್ಲಸ್ 1. ಹಾಗಾದ್ರೆ an ಈಕ್ವಲ್ಸ್ ಟು 2n ಪ್ಲಸ್ 1 ಏನ್ ಕೊಟ್ಟಿದ್ದಾರೆ ನೋಡ್ರಿ ಇವರು ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಅಂತಂದ್ರೆ ಕೊನೆಯ ಪದ. ಹಾಗಾದ್ರೆ ಎಣ್ಣನೇ ಪದ ಅಂತಂದ್ರೆ ಏನ್ ಅಂತ ಬರಿತಿದ್ವ ನಾವು, ಏನಂತಂದ್ರೆ ಅರ್ಥ ಏನ್ ಹೇಳ್ರಿ ಎಣ್ಣನೇ ಪದ. ಹಾಗಾದ್ರೆ ಆ ಎಣ್ಣನೇ ಪದ ಎಷ್ಟು ಕೊಟ್ಟಿದ್ದಾರೆ ಅವರು 2n ಪ್ಲಸ್ 1. ಹಾಗಾದ್ರೆ an ಈಕ್ವಲ್ಸ್ ಟು 2n ಪ್ಲಸ್ 1 ಆದ್ರ ಮುಂದೆ ಏನ್ ಕೇಳಿದಾರ ಅವರು ಆ ಸಮಾಂತರ ಶ್ರೇಣಿಯ ಮೊತ್ತ ಕೇಳಿದಾರೆ. ಹೌದಾ, ಈ ಸಮಾಂತರ ಶ್ರೇಣಿ ಇಲ್ಲಿ ಎಣ್ಣನೇ ಪದ ಕೊಟ್ಟಾರಂದ್ಮೇಲೆ ನಾ ಇಲ್ಲಿ ಮೊದಲ ಪದ ಕಂಡುಹಿಡಿಬಹುದು. ಮೊದಲ ಪದ ಅಂತಂದ್ರೆ ಏನ್ ಹೇಳ್ರಿ n ಈಕ್ವಲ್ಸ್ ಟು ಎಷ್ಟು ಇರ್ತದ 1 ಇರ್ತದ. ಮೊದಲ ಪದ ಅಂತಂದ್ರೆ n ಬೆಲೆ ಎಷ್ಟು ಇರ್ತದ 1. ಅದೇ ಎರಡನೇ ಪದ ಅಂದ್ರೆ n ಬೆಲೆ ಎಷ್ಟು ಬರೀತೀರಿ 2. ಮೂರನೇ ಪದ ಅಂದ್ರ 3. ಐದನೇ ಪದ ಅಂತಂದ್ರೆ ಏನ್ ಬರೀತೀರಿ 5 ಅಂತ ಬರೀತೀರಿಲ್ಲ. ಹಂಗ ಆ ಸಮಾಂತರ ಶ್ರೇಣಿಯ ಎಣ್ಣನೇ ಪದ n ಈಕ್ವಲ್ಸ್ ಟು 2n ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲ ಪದ ಬೇಕಂದ್ರೆ ಇಲ್ಲಿ ಏನ್ ಮಾಡ್ತೀರಿ ನೀವು n ಬೆಲೆ n ಇದ್ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಿ.
ಹಾಗಾದ್ರೆ a1 ಈಕ್ವಲ್ಸ್ ಟು 2 ಇಂಟು n ಇದ್ದಲ್ಲಿ 1 ಹಾಕ್ಬೇಕಾ ಪ್ಲಸ್ 1 2 ಒಂದ್ಲೆ 2 ಪ್ಲಸ್ 1 ಎಷ್ಟಾಯ್ತು ಹಂಗಿದ್ರ 3. ಹಾಗಾದ್ರೆ ಮೊದಲ ಪದ ಎಷ್ಟು ಹಂಗಿದ್ರ 3 ಅಂತ ಗೊತ್ತಾಯ್ತು. ನಮ್ಗೆ ಗೊತ್ತದ ಎಣ್ಣನೇ ಪದ ಅಂತಂದ್ರೇನೆ an ಅದು ಗೊತ್ತಿರ್ಬೇಕು. ಎಣ್ಣನೇ ಪದ ಅಂತಂದ್ರೆ an. ಆ ಎಣ್ಣನೇ ಪದ ಎಷ್ಟು ಅಂತ ಕೊಟ್ಟಿದ್ರು ಅವರು 2n ಪ್ಲಸ್ 1 ಅಂತ ಕೊಟ್ಟಿದ್ರು. 2n ಪ್ಲಸ್ 1 ಆದ್ರೆ ನಂಗೆ ಮೊದಲ ಪದ ಅಂದ್ರೆ ಏನ್ ಮಾಡ್ಬೇಕು n ಇದ್ದಲ್ಲೇ ಒಂದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. a1 ಈಕ್ವಲ್ಸ್ ಟು 2 ಇಂಟು 1 ಪ್ಲಸ್ 1 2 ಒಂದ್ಲೆ 2 ಪ್ಲಸ್ 1 ಕೂಡಿಸಿದ್ರೆ ಎಷ್ಟು ತಂಗಿದ್ರು 3. ಹಾಗಾದ್ರೆ ಆ ಮೊದಲ ಪದ ಎಷ್ಟು ಬಂತು 3 ಬಂತು. ಆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಕಂಡಿಡಿರಿ ಅಂತ ಹೇಳಿದಾರೆ. ನಮ್ಗೆ ಮೊತ್ತ ಕಂಡಿಡಿಯೋ ಸೂತ್ರ 2 ಗೊತ್ತಿದಾವ್. SN ಫಾರ್ಮುಲಾ ನಮಗೆ 2 ಗೊತ್ತಿದಾವ್. ಒಂದೇನು ಅಂದ್ರೆ n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇನ್ನೊಂದು SN ಸೂತ್ರ ಏನಂತಂದ್ರ SN ಈಕ್ವಲ್ಸ್ ಟು n/2 ಇಂಟು ಬ್ರಾಕೆಟ್ a ಪ್ಲಸ್ an ಆರ್ ಎಲ್ ಅಂತಾನು ಬರೀತೀವಿ. ಯಾಕಂದ್ರ n ಅಂತಂದ್ರೆ ಕೊನೆಯ ಪದನೂ ಹೌದು, n ಅಂತಂದ್ರ ಎಲ್ ಅಂತಂದ್ರೂ ಕೊನೆಯ ಪದ. ಹಾಗಾದ್ರ ಇವೆರಡೊಳಗೆ ಯಾವ ಸೂತ್ರ ಹಾಕ್ಬೇಕು ನಾನು ಇಲ್ಲಿ ನೋಡ್ರಿ. ಈ ಸೂತ್ರ ಯಾವಾಗ ಹಾಕ್ಬೇಕಂತಂದ್ರ ಇಲ್ಲಿ n ಬೆಲೆ ಹೌದಾ, ಮತ್ತಿಲ್ಲೇನು a ಬೆಲೆ an ಬೆಲೆ. a ಅಂತಂದ್ರ ಮೊದಲ ಪದ ಗೊತ್ತೈತಾ ಗೊತ್ತದ 3 ಗೊತ್ತದ. an ಅಂತಂದ್ರ ಕೊನೆಯ ಪದ ಗೊತ್ತೈತಾ 2n ಪ್ಲಸ್ 1. ಮೊದಲ ಪದ ಮತ್ತು ಕೊನೆಯ ಪದ ಎರಡೂ ಗೊತ್ತಿದ್ದಾಗ ನಾ ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಈ ಸೂತ್ರ ಹಾಕ್ಬೋದು. ಇದನ್ನ ಯಾವಾಗ ಹಾಕ್ಬೇಕು ನನಗಿಲ್ಲಿ ಕೊನೆಯ ಪದ ಗೊತ್ತಿಲ್ಲ ಅಂದಾಗ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಅಷ್ಟ ಗೊತ್ತೈತ್ರಿ ಅಂದಾಗ ಈ ಸೂತ್ರ ಹಾಕ್ಬೇಕು. ಈ ಸೂತ್ರ ಮೊದಲ ಪದ ಮತ್ತೆ ಕೊನೆಯ ಪದ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತೆ ಕೊನೆಯ ಪದ ಎರಡೂ ಗೊತ್ತಿದಾಗ ನಾ ಡೈರೆಕ್ಟ್ ಆಗಿ ಇದೇ ಸೂತ್ರ ಹಾಕ್ಬೇಕು. ಹಾಗಾದ್ರೆ ನಂಗೆ ಇಲ್ಲಿ ಮೊದಲ ಪದ ಗೊತ್ತದನ, ಹಾಗಾದ್ರೆ ಕೊನೆಯ ಪದ ಅಂತಂದ್ರೆ ಏನು ಎರಡೂ ಗೊತ್ತದನ. ಹಾಗಾದ್ರೆ ನಂಗೆ ಮೊತ್ತ ಬೇಕಂದ್ರೆ ಡೈರೆಕ್ಟ್ ಆಗಿ ನಾ ಈ ಸೂತ್ರ ಹಾಕ್ತೀನಿ. ದಟ್ ಈಸ್ SN ಈಸ್ ಈಕ್ವಲ್ಸ್ ಟು n/2 ಇಂಟು ಬ್ರಾಕೆಟ್ a ಪ್ಲಸ್ an. n ಪದಗಳಿರೋವರೆಗಿನ ಮೊತ್ತ ಅಂದ್ರೆ n ಇದ್ದಲ್ಲಿ n ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗಾದ್ರೆ n ಡಿವೈಡೆಡ್ ಬೈ 2 ಮೊದಲ ಪದ ಎಷ್ಟದ 3 ಪ್ಲಸ್ an ಕೊನೆಯ ಪದ ಎಷ್ಟದ 2n ಪ್ಲಸ್ 1. ಈಗ ನೋಡ್ರಿ n/2 3 ಪ್ಲಸ್ 1 ಎಷ್ಟಾಯ್ತು 4 ಪ್ಲಸ್ 2n ಹೌದಾ. ಈಗ ನೋಡ್ರಿ n ಡಿವೈಡೆಡ್ ಬೈ 2 4 ಪ್ಲಸ್ 2n ದಾಗ ನಾ 2 ಕಾಮನ್ ತೆಗಿಬೋದಾ. 2 ಕಾಮನ್ ತೆಗೆದ್ರೆ ಉಳಿದಿದ್ದು 2 ಮಗೆ 4 ಎಷ್ಟಲೇ ಅದ 2 2 ಪ್ಲಸ್ ಉಳಿದಿದ್ದಿಲ್ಲ ಏನು ಉಳಿತು n ಅಷ್ಟೇ ಉಳಿತು. 2 ಒಂದ್ಲೆ 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಉಳಿದಿದ್ದಿಲ್ಲ ಏನು ಉಳಿತು n ಇಂಟು 2 ಪ್ಲಸ್ n ಉಳಿತು ಹೌದಾ. ಈಗ ನೋಡ್ರಿ n ಇಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡೋಣ. n ಇಂಟು 2 2n ಪ್ಲಸ್ n ಇಂಟು n ಸ್ಕ್ವೇರ್. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಎಷ್ಟು ಹಂಗಿದ್ರ 2n ಪ್ಲಸ್ n ಸ್ಕ್ವೇರ್. ಹಾಗಾದ್ರ ಆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಎಷ್ಟು 2n ಪ್ಲಸ್ n ಸ್ಕ್ವೇರ್. ಇಲ್ಲೇನ್ ಕೊಟ್ಟಿದ್ರು ಅವರು ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಕೊಟ್ಟಿದ್ರು. ಹಾಗಾದ್ರೆ n-ನೇ ಪದ ಅಂತಂದ್ರೆ ಏನದು an ಈಕ್ವಲ್ಸ್ ಟು 2n ಪ್ಲಸ್ 1 ಅಂತ ತಗೊಂಡ್ವಿ. ಆ ಸಮಾಂತರ ಶ್ರೇಣಿಯ ಮೊದಲ ಪದ ಕಂಡುಹಿಡಿಬಹುದು ನಾನು. ಯಾಕಂದ್ರೆ n-ನೇ ಪದ 2n ಪ್ಲಸ್ 1 ಆದ್ರ ಅದ್ರೊಳಗೆ n ಬೆಲೆ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ. a1 ಈಕ್ವಲ್ಸ್ ಟು 2 ಇಂಟು 1 ಪ್ಲಸ್ 1 ಆಗ್ತದೆ. 2 ಒಂದ್ಲೆ 2 ಪ್ಲಸ್ 1. ಹಾಗಾದ್ರೆ ಮೊದಲ ಪದ ಎಷ್ಟು ಬಂತು 3. ಹಾಗಾದ್ರೆ ಮೊದಲ ಪದ ಮತ್ತೆ ಕೊನೆಯ ಪದ ಎರಡೂ ಗೊತ್ತದ ನಂಗ. ಈ SN ಸೂತ್ರ ಹಾಕಿ ಆ n ಪದಗಳವರೆಗಿನ ಮೊತ್ತ ಎಷ್ಟು ಬಂತಂಗಿದ್ರ 2n ಪ್ಲಸ್ n ಸ್ಕ್ವೇರ್ ಬಂತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಿದ್ರ ಒಂದು ಸಮಾಂತರ ಶ್ರೇಣಿಯ 18ನೇ ಪದ ಮತ್ತು 11ನೇ ಪದಗಳ ಅನುಪಾತ 3:2 ಆದರೆ ಆ ಸಮಾಂತರ ಶ್ರೇಣಿಯ 21ನೇ ಮತ್ತು 5ನೇ ಪದಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಮಾಂತರ ಶ್ರೇಣಿಯ ಅನುಪಾತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನೋಡ್ರಿ 18ನೇ ಪದ ಅಂದ್ರೆ ಅದನ್ನ ಹೆಂಗ್ ಬರ್ಕೋತೀವಿ a18. ಮತ್ ಇನ್ನೊಂದ್ ಯಾವ ಪದದ ಅನುಪಾತ ಕೊಟ್ಟಿದಾರ 11ನೇ ಪದ a11. 18ನೇ ಪದ ಮತ್ತು 11ನೇ ಪದಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಅವರು 3:2. ಹಾಗಾದ್ರ 3:2 ಆದ್ರ ನಾವ್ ಯಾವ್ದನ್ನ ಕಂಡುಹಿಡಿಬೇಕು 21ನೇ ಪದ ಮತ್ತು 5ನೇ ಪದಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ.
ಹೌದಾ? ನಮ್ಗೆಲ್ಲರಿಗೂ ಗೊತ್ತದ ಅನುಪಾತನ ನಾವು ಭಿನ್ನರಾಶಿಗಳು ಬರ್ಕೋತೀವಿ. ಹೆಂಗ A18 ಡಿವೈಡೆಡ್ ಬೈ A11 ಇಸ್ ಈಕ್ವಲ್ಸ್ ಟು 3/2 ಅಂತ ಬರ್ಕೋತೀವಿ. ಹಾಗಾದ್ರೆ A18ನೇ ಪದ ಅಂದ್ರೆ ನಾವ್ ಹೆಂಗ್ ಬರಿತೀವಿ ಹೇಳಿದಿನ A+17D ಅಂತ ಬರಿತೀವ. ಈಗ ಬರ್ಕೊಂಡ್ ನಾನು ಇದೆಷ್ಟದ ಹಂಗಿದ್ರ A+17D ಈಕ್ವಲ್ಸ್ ಟು ಎಷ್ಟು ಹಂಗಿದ್ರ 3. 10ನೇ ಪದ 11ನೇ ಪದ ಹೆಂಗ್ ಬರಿತೀರಿ A+10D ಇಸ್ ಈಕ್ವಲ್ಸ್ ಟು 2. ಅದನ್ನ ನಾನೀಗ ಸಮೀಕರಣಕ್ಕೆ ಅಪ್ಲೈ ಮಾಡ್ತೀನಿ. ಈಗ ಡಿ ನರ ಕ್ಯಾನ್ಸಲ್ ಮಾಡೋನು, ಎ ನರ ಕ್ಯಾನ್ಸಲ್ ಮಾಡೋನು. ಅದಾ ಎ ಕ್ಯಾನ್ಸಲ್ ಮಾಡೋನು. ಎ ಕ್ಯಾನ್ಸಲ್ ಆಗ್ಬೇಕಂದ್ರೆ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕಾ? ಪ್ಲಸ್ ಇದ್ರ ಮೈನಸ್, ಪ್ಲಸ್ ಇದ್ರ ಮೈನಸ್, ಪ್ಲಸ್ ಇದ್ರ ಮೈನಸ್. ಎ ಗೆಟ್ಸ್ ಕ್ಯಾನ್ಸಲ್. 17 ಪ್ಲಸ್ 17 ಮೈನಸ್ 10 ಅಂತಂದ್ರ 7D ಈಕ್ವಲ್ಸ್ ಟು 3 ಮೈನಸ್ 2 ಅಂದ್ರ 1. ಈಗ ನೋಡ್ರಿ ಡಿ ಈಕ್ವಲ್ಸ್ ಟು 1, 7 ಕಡೆ ಬಂದ್ರ ಭಾಗಾಕಾರ. ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತಂಗಿದ್ರ 1/7 ಬಂತು. ಈಗ ಡಿ ಬಂತು. ಇದ್ರೊಳಗೆ ಯಾವ್ದ್ರೊಳಗ ಒಂದ್ರಾಗ ನಾ ಡಿ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ಬೆಲೆ ಕಂಡುಹಿಡಿತೀನಿ. ಅಂದ್ರೆ ಮೊದಲ ಪದ ಕಂಡುಹಿಡಿತೀನಿ. A+10D ಇಸ್ ಈಕ್ವಲ್ಸ್ ಟು ಎಷ್ಟು ಅಂತದ 2 ಅದ. ಡಿ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A+10 ಇಂಟು ಡಿ ಅಂತಂದ್ರ 1/7 ಈಕ್ವಲ್ಸ್ ಟು 2. A+10 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 2 ಆಗ್ತದ. ಈಗ ನೋಡ್ರಿ ಎ ಬೆಲೆ ಬೇಕು 2. 10/2 ಈ ಕಡೆ ಹೋದ್ರೆ ಏನಾಗ್ತದ -10/7 ಆಗ್ತದ. ಹಾಗಾದ್ರೆ ಹೆಂಗ್ ಸಿಂಪ್ಲಿಫೈ ಮಾಡ್ಬೋದು ನಾನು? 7 2 14. 14 ಮೈನಸ್ 10/7 ಅಂದ್ರ ಎ ಈಕ್ವಲ್ಸ್ ಟು 14 10 ಹೋದ್ರ 4 ಡಿವೈಡೆಡ್ ಬೈ 7. ಮೊದಲ ಪದ ಎಷ್ಟು ಸಿಕ್ತಂಗಿದ್ರ 4/7. 4 ಡಿವೈಡೆಡ್ ಬೈ 2 ಸಿಕ್ತು. ಮೊದಲ ಪದ ಸಿಕ್ತು ಮತ್ತ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿತ್ತು ಮತ್ತ ಮೊದಲ ಪದ ಸಿಕ್ತು. ಈಗ ಯಾವ್ದ್ರದ ಅನುಪಾತ ಕಂಡುಹಿಡಿಬೇಕು? ನಾನು ಇಲ್ಲಿ 21ನೇ ಪದ ಮತ್ತ 5ನೇ ಪದಗಳ ಅನುಪಾತ ಕಂಡುಹಿಡಿಬೇಕು. ಹಾಗಾದ್ರ 20ನೇ ಪದ ಅಂತಂದ್ರೆ ಹೆಂಗ್ ಬರಿತೀನಿ ನಾನು? A+20D ಅಂತ ಬರಿತೀವಿ. 21ನೇ ಪದ ಅಂದ್ರೆ A+20D ಅಂತ ಬರಿತೀವಿ. ಹಾಗಾದ್ರ ಡಿವೈಡೆಡ್ ಬೈ 5ನೇ ಪದ ಅಂದ್ರ A+4D ಅಂತ ಬರಿತೀವಿ. ಇದರ ಅನುಪಾತ ಕಂಡುಹಿಡಿಬೇಕು ನಾವು. 21ನೇ ಪದ ಮತ್ತು 5ನೇ ಪದದ ಅನುಪಾತ. 21ನೇ ಪದ ಅಂದ್ರೆ ಹೆಂಗ್ ಬರಿತೀವಿ? A+20D ಅಂತ ಬರಿತೀವಿ. 5ನೇ ಪದ ಅಂದ್ರ A+4D ಅಂತ ಬರಿತೀವಿ. ಅದ್ರ ಅನುಪಾತ ಬೇಕು. ನಂಗೆ ಮೊದಲ ಪದನೂ ಗೊತ್ತದ, ಸಾಮಾನ್ಯ ವ್ಯತ್ಯಾಸನೂ ಗೊತ್ತದ. 21ನೇ ಪದ ಬೇಕಂದ್ರ A+20D. ಹಾಗಾದ್ರೆ ಎ ಬೆಲೆ ಎಷ್ಟದ ನೋಡ್ರಿ. ಎ ಬೆಲೆ ಎಷ್ಟು ಬಂದದ 4 ಡಿವೈಡೆಡ್ ಬೈ 7 ಪ್ಲಸ್ 20 ಇಂಟು ಡಿ ಅಂದ್ರೆ ಎಷ್ಟು ಬಂದದ 1/7. 4 ಡಿವೈಡೆಡ್ ಬೈ 7 ಪ್ಲಸ್ 21 20/2. ಛೇದ ಸೇಮ್ ಇದ್ದ ಡೈರೆಕ್ಟ್ ಆಗಿ ಅಂಶ ಕೂಡಿಸ್ಕೊಂಡ್ಬಿಡೋಣ. 24/7. ಹಾಗಾದ್ರ 21ನೇ ಪದ ಎಷ್ಟು ಬಂತಿಲ್ಲಿ 24 ಡಿವೈಡೆಡ್ ಬೈ 7 ಬಂತು. 21ನೇ ಪದ ಎಷ್ಟು ಬಂತು 24/7 ಬಂತು. ಹಂಗೆ ನಾ ಇಲ್ಲಿ 5ನೇ ಪದ ಕಂಡುಹಿಡಿಬೇಕಾ? 5ನೇ ಪದ ಹೆಂಗ್ ಬರ್ಕೋತೀರಿ ನೀವು? A+4D ಅಂತ ಬರ್ಕೋತೀವಿ. ಹಾಗಾದ್ರೆ ಮೊದಲ ಪದನೂ ಗೊತ್ತು, ಸಾಮಾನ್ಯ ವ್ಯತ್ಯಾಸನೂ ಗೊತ್ತು. ಮೊದಲ ಪದ ಎಷ್ಟದ 4/7 ಪ್ಲಸ್ 4 ಇಂಟು ಡಿ ಅಂತಂದ್ರೆ ಎಷ್ಟದ 1/7. 4/7 ಪ್ಲಸ್ 4 4/7 ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ? ಇದು 8/7. ಹಾಗಾದ್ರೆ 8/7 ಅನ್ನೋದೇನಿದೆ 5ನೇ ಪದ. 5ನೇ ಪದ ಎಷ್ಟು ಸಿಕ್ತು 8/7. A+20D ಅಂದ್ರೆ ಎಷ್ಟು ಬಂದದ 24/7 ಬಂದದ. A+4D ಅಂತಂದ್ರೆ 5ನೇ ಪದ ಎಷ್ಟು ಬಂದದ 8/7 ಬಂದದ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನದ ಎಷ್ಟು ಬಂದೈತಿ? ಇದು 24/7 ಡಿವೈಡೆಡ್ ಬೈ 5ನೇ ಪದ ಎಷ್ಟು ಬಂದದ 8 ಡಿವೈಡೆಡ್ ಬೈ 7. 24/7 ಅಂಶನ ಹಂಗ ಬರ್ಕೋತೀನಿ. ಛೇದ ಭಿನ್ನರಾಶಿ ಇರೋದನ್ನ ಮೇಲೆ ಹೋದ್ರೆ ಏನಾಗ್ತದೆ? ಅದು ರಿವರ್ಸ್ ಆಗ್ತದೆ, ಚೇಂಜ್ ಆಗ್ತದೆ, ರೆಸಿಪ್ರೋಕಲ್ ಆಗ್ತದೆ. 8/7 ಇದ್ದಿದ್ದು ಏನಾಗ್ತದ 7/8 ಆಗ್ತದೆ. 7 1 ಕ್ಯಾನ್ಸಲ್ ಆದ್ರ ಉಳಿದೇನು ಉಳಿತಿಲ್ಲಿ 24/8 ಉಳಿತು. 8 1 8 3 24. ಹಾಗಾದ್ರ ಆ 21ನೇ ಪದ ಮತ್ತ 5ನೇ ಪದಗಳ ಅನುಪಾತ ಹೆಂಗ್ ಬರಿತೀವಿ ನಾನು 3/1. ಹಾಗಾದ್ರೆ ಅನುಪಾತ ಎಷ್ಟು ಹಂಗಿದ್ರ 3/1.
ಕ್ಲಿಯರಾ? ಓಕೆ. ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. ಹಾಗಿದ್ರೆ ಏನದ, ಒಂದು ಸಮಾಂತರ ಶ್ರೇಣಿಯ ಪೀಣೆ ಪದ ಕ್ಯೂ. ಪೀನ ಪದ ಎಷ್ಟದ ಅಂತ ಕ್ಯೂ ಮತ್ತು ಕ್ಯೂನ ಪದ ಎಷ್ಟದ ಪಿ ಆದ್ರ ಎನ್ನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಮಾಂತರ ಶ್ರೇಣಿ ಅದ. ಆ ಸಮಾಂತರ ಶ್ರೇಣಿ ಪೀನ ಪದ ಎಕ್ಸಾಂಪಲ್ ನೋಡ್ರಿ. ಈಗ 10ನೇ ಪದ ಈಕ್ವಲ್ 10ನೇ ಪದ 20 ಆದರೆ ಅಂತ ಕೊಟ್ಟಿದ್ವಿ. ಸಾರಿ 25 ಆದ ಕೊಟ್ಟಿದ್ರಿ ಅಂತ ತಿಳ್ಕೊರಿ. 10ನೇ ಪದ 25 ಇದೆ. ಒಂದು ಸಮಾಂತರ ಶ್ರೇಣಿ ಒಳಗ 10ನೇ ಪದ 25 ಐತಿ ಅಂತ ಕೊಟ್ಟಿದ್ರ ಅಂತಂದ್ರೆ ನೀವ್ ಹೆಂಗ್ ಬರ್ಕೋತಿರೋದನ್ನ? 10ನೇ ಪದ ಅಂತಂದ್ರ A10 = 25 ಅಂತ ಬರ್ಕೋತಿದ್ರಿ. ಹಿಂಗ ಬರ್ಕೋತೀವಿಲ್ಲ. ಒಂದು ಸಮಾಂತರ ಶ್ರೇಣಿಯಲ್ಲಿ 10ನೇ ಪದ 25 ಕೊಟ್ಟಾರಂದ್ರ ಅದ್ ಹೆಂಗ ಅರ್ಥ ಬರ್ಕೋತೀರಿ? A10 = 25 ಅಂತ ಬರ್ಕೋತೀರಿ. ಈಗ ಅವ್ರ ಏನ್ ಕೊಟ್ಟಾರ? ಒಂದು ಸಮಾಂತರ ಶ್ರೇಣಿಯ ಪೀಣ ಪದ ಅಂದ್ರ AP. ಪೀಣ ಪದ ಎಷ್ಟೈತಿ ಅಂತ ಕೊಟ್ಟಾರ ಅವರು? ಕ್ಯೂ ಅದ ಅಂತ ಕೊಟ್ಟಾರ. ಒಂದು ಸಮಾಂತರ ಶ್ರೇಣಿಯೊಳಗ ಪೀಣ ಪದ ಎಷ್ಟೈತಿ ಅಂತ ಕ್ಯೂ ಕೊಟ್ಟಾರ. ಅದೇ ತರ ಕ್ಯೂನ ಪದ ಎಷ್ಟು ಅಂತ ಕೊಟ್ಟಾರ? ಪಿ ಅಂತ ಕೊಟ್ಟಾರ. ಕ್ಯೂನ ಪದ ಅಂದ್ರೆ ಏನ್ ಬರ್ಕೋತಿರ್ತೀನ? AQ = P ಅಂತ ಬರ್ಕೋತೀವಿ. ಹೆಂಗ್ ಬರೋಲ್ರಿ? ಒಂದು ಸಮಾಂತರ ಶ್ರೇಣಿ 10ನೇ ಪದ 25 ಅಂತ ಕೊಟ್ಟಾಗ ನೀವ್ ಹೆಂಗ್ ಬರ್ಕೋತಿದ್ರಿ? A10 = 25 ಬರ್ಕೋತಿದ್ರಿ. ಈಗ ಅದೇ ತರ ಒಂದು ಸಮಾಂತರ ಶ್ರೇಣಿಯೊಳಗ ಪೀನ ಪದ ಎಷ್ಟೈತಿ ಅಂತ ಕೊಟ್ಟಾರ ಅವರು? ಕ್ಯೂ. ಅಂದ್ರೆ ಏನ್ ಬರ್ಕೋತೀರಿ? AP = Q ಅಂತ ಬರೀತೀರಿ. ಅದೇ ಸಮಾಂತರ ಶ್ರೇಣಿಯೊಳಗ ಕ್ಯೂನ ಪದ ಎಷ್ಟು ಅಂತ ಕೊಟ್ಟಾರ? P. ಅಂದ್ರೆ AK = P ಅಂತ ಬರೀತೀರಿ. ಈಗ ಅದನ್ನೇ ಕೊಡೋಣ. ಹಂಗೆ ಇದ್ರಾದ್ರ ಬರ್ಕೋಣ. ಏನದ? ಪೀನ ಪದ AP = Q. ಪೀನ ಪದ ಎಷ್ಟು ಕೊಟ್ಟಾರ ಅವರು? Q. ಮತ್ ಇನ್ನೊಂದೇನ್ ಕೊಟ್ಟಾರ? ಕ್ಯೂನ ಪದ ಅಂದ್ರ AQ = P ಆದ್ರ AN ಎಷ್ಟಂತ ತೋರಿಸ್ಬೇಕು ನಾನು? ಎನ್ನೇ ಪದ ಅಂತಂದ್ರೆ ಕೊನೆಯ ಪದನ AN ಎಷ್ಟಂತ ತೋರಿಸ್ಬೇಕು? P + Q - N ಎಂದು ತೋರಿಸಿ ಅಂತ ಕೊಟ್ಟಾರು. ಹಾಗಾದ್ರೆ ನೋಡ್ರಿ, AP ಎನ್ನೇ ಪದ ಅಂತಂದ್ರ ನಾವ್ ಹೆಂಗ್ ಬರ್ಕೋತೀವಿ? ಎನ್ನೇ ಪದ ಅಂದ್ರೆ AN ಫಾರ್ಮುಲಾ ಹೆಂಗ್ ಬರೀತೀರಿ? A + N - 1 × D ಅಂತ ಬರೀತೀನಿ. ಈಗ ಅಲ್ಲೇ ಪೀಣ ಪದ AP ಅಂತಂದ್ರೆ ಹೆಂಗ್ ಬರೀತೀವಿ ನಾವು? AP = A + P - 1 × D ಅಂತ ಬರೀತೀನಿ. ಹಂಗ AQ ನ ಹೆಂಗ್ ಬರೀತೀನಿ? AQ = A + Q - 1 × D. ಇಲ್ಲಿ N ಇದ್ದಲ್ಲೇ P ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. AP ನೇ ಪದ ಅಂದಾಗ P ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. AQ ನ ಪದ ಅಂದಾಗ N ಇದ್ದಲ್ಲೇ Q ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ ಬರೀತೀನಿ ನಾನು. AP ಅಂದ್ರ ಎನ್ನೇ ಪದ, P ನ ಪದ Q ಅದ ಅಂತ. ಹಾಗಾದ್ರೆ ಏನ್ ಬರೀತೀನಿ? A + N ಇದ್ದಲ್ಲ ಏನ್ ಹಸದ? P. A + P - 1 × D. AP ನ ಪದ Q ಅದ ಅಂದ್ಮೇಲೆ N ಇದ್ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಈಗ ನಾನು? P. A + P - 1 × D ಎಷ್ಟಂತ ಕೊಟ್ಟಾರ ಅವ್ರ? Q ಅಂತ ಕೊಟ್ಟಾರ. ಎಷ್ಟೈತಿ ಅಂತದ? Q. ಇದು ಮೊದಲೇ ಸಮೀಕರಣ ಅಂತ ಕೊಡ್ತೀನಿ, ಮೊದಲೇ ಇಕ್ವೇಶನ್ ಅಂತ ಕೊಡ್ತೀನಿ. ಈಗ ಎರಡನೇ ಇಕ್ವೇಶನ್ ಏನದ ಅಂದ್ರ AQ ನ ಪದ. ಹಾಗಾದ್ರೆ N ಇದ್ದಲ್ಲಿ ಏನದ? ಇಲ್ಲಿ Q ಅದ. A + Q - 1 × D = AQ ನ ಪದ ಎಷ್ಟಂತ ಕೊಟ್ಟಾರ ಅವ್ರ? P. ಇದು ಸಮೀಕರಣ 2 ಅಂತ ಕೊಟ್ಟಾರ. ಈಗ ಎರಡು ಇಕ್ವೇಶನ್ ಏನ್ ಮಾಡ್ತೀನಿ ಅಂದ್ರ ಸಬ್ಸ್ಟ್ರಾಕ್ಟ್ ಮಾಡ್ತೇನೆ, ಅಂದ್ರೆ ಕಳಿತೀನಿ. ಒಂದ್ರಾಗ ಇಕ್ವೇಶನ್ 2ನ್ನ ಕಳಿತೀನಿ. ಮೊದಲೇ ಇಕ್ವೇಶನ್ ಏನದ? A + P - 1 × D ಮೈನಸ್ ಎರಡನೇ ಇಕ್ವೇಶನ್ ಏನದ? A + ಬ್ರಾಕೆಟ್ ಹಾಕ್ತೀನಿ, ಯಾಕೆ ಮೈನಸ್ ಮಾಡ್ಬೇಕಾದ್ರೆ ಬ್ರಾಕೆಟ್ ಹಾಕ್ಬೇಕು. ಮೈನಸ್ A + Q - 1 × D. ಇದು ಒಂದ್ ಸೈಡ್ ಇಂದ. ಈಗ ಈಕ್ವಲ್ ಇಂದ ಹೊರಗಿಲ್ಲ ಏನದ? ಮೊದಲೇ ಇಕ್ವೇಶನ್ Q ಅದ. ಎರಡನೇ ಇಕ್ವೇಶನ್ ಏನದ? -P. ಈ ಕಡೆ ಇರೋದೇನ A + P - 1 × D. LHS ಸೈಡ್ ಇರೋದನ್ನ ಒಂದ್ ಸೈಡ್ ಬರ್ಕೋಬೇಕು, RHS ಸೈಡ್ ಇರೋದನ್ನು ಮೈನಸ್ ಮಾಡ್ಬೇಕು. A + P - 1 × D ಮೈನಸ್ ಎರಡನೇ ಇಕ್ವೇಶನ್ ಮಾಡ್ಬೇಕಾ? ಎರಡನೇ ಇಕ್ವೇಶನ್ ಏನದ? A + Q - 1 × D. RHS ಏನದ? Q - P. ಎರಡು ಮೈನಸ್ ಮಾಡ್ಬೇಕಾ? ಅದಕ್ಕೆ Q - P. ಈಗ ನೋಡ್ರಿ, ಮೈನಸ್ ಇನ್ನ ಈ ಎರಡನೇ ಇಕ್ವೇಶನ್ ಅಪ್ಲೈ ಮಾಡ್ಬೇಕು ಅದಿಲ್ಲ? ಹಾಗಾದ್ರೆ ಏನ್ ಮಾಡ್ಕೋತೀನಿ? A + P - 1 × D ಮೈನಸ್ ಇಂಟು ಪ್ಲಸ್ ಮೈನಸ್ A ಮೈನಸ್ ಇಂಟು ಪ್ಲಸ್ ಮೈನಸ್ Q - 1 ಇಲ್ಲಿ ಉಳಿತದಂಗಿದ್ರಿನ D Q - P.
ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಉಳಿದಿದ್ದೇನು ಉಳಿತಿಲ್ಲಿ ಪಿ ಮೈನಸ್ 1 ಇಂಟು ಡಿ ಮೈನಸ್ q minus 1 into d that is equals to q minus p. ಎರಡು ಕಡೆ d ಕಾಮನ್ ಅದ d ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು p minus 1 ಇಲ್ಲಿ ಏನು ಉಳಿತು ಮೈನಸ್ q ಇದನ್ನ ಮೈನಸ್ ಅನ್ನು ಮಲ್ಟಿಪ್ಲೈ ಮಾಡೇ ಬರ್ತೀನಿ ಮೈನಸ್ ಇಂಟು ಪ್ಲಸ್ ಮೈನಸ್ q ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬ್ರಾಕೆಟ್ ಈಕ್ವಲ್ಸ್ ಟು q ಮೈನಸ್ p. ಈಗ ನೋಡಿ ಈ ಮೈನಸ್ 1 ಈ ಪ್ಲಸ್ 1 ಕ್ಯಾನ್ಸಲ್ ಆಯ್ತಾ ಹಾಗಾದ್ರೆ d into bracket p minus q minus 1 plus 1 cancel ಆಯ್ತು ಉಳಿದಿದ್ದೇನು ಉಳಿತಿಲ್ಲಿ p minus q that is equals to ಇಲ್ಲಿ q minus p. ಈಗ ನೋಡ್ರಿ ಈ d ಇಲ್ಲೇ ಇಟ್ಕೋತೀನಿ ಇಲ್ಲಿ q minus p ಇತ್ತಾ p minus q ಈ ಕಡೆ ತಗೊಂಡ್ಬಂದ್ರೆ ಡಿವೈಡ್ ಆಕೈತಿ p minus q ಆಯ್ತು ಇಲ್ಲಿ ಕೆಳಗೆ p minus q ಐತಲ್ಲ q minus p ನಾನು p minus q ಅಂತ ಬರ್ಕೋಬಹುದು ಹಾಗಾದ್ರೆ ಬರ್ಕೋಬೇಕಂದ್ರೆ ನಾ ಏನ್ ಮಾಡ್ಬೇಕು ಮೈನಸ್ ಇನ್ನ ಕಾಮನ್ ತೆಗಿಬೇಕು ಮೈನಸ್ ಕಾಮನ್ ತೆಗೆದೆ ಅಂದ್ರೆ ಮೈನಸ್ ಪಿ ಹೋಗಿ ಏನಾಗ್ತದ ಪ್ಲಸ್ ಪಿ ಆಗ್ತದ ಪ್ಲಸ್ ಕ್ಯೂ ಇದ್ದದ್ದು ಏನಾಗ್ತದ ಮೈನಸ್ ಕ್ಯೂ ಆಗ್ತದ ಕ್ಯೂ ಮೈನಸ್ ಪಿ ಇದ್ದದ್ದು ಪಿ ಮೈನಸ್ ಕ್ಯೂ ಮಾಡ್ಕೋಬೇಕಂದ್ರ ಮೈನಸ್ ಪಿ ಹೋಗಿ ಏನಾಗ್ತಿಲ್ಲಿ ಪ್ಲಸ್ ಆಯ್ತು ಯಾವಾಗ ಮೈನಸ್ ಅನ್ ಕಾಮನ್ ತೆಗೆದಾಗ ಪ್ಲಸ್ ಕ್ಯೂ ಹೋಗಿ ಏನಾಗ್ತದ ಮೈನಸ್ ಕ್ಯೂ ಡಿವೈಡೆಡ್ ಬೈ ಛೇದ ಏನದ ಪಿ ಮೈನಸ್ ಕ್ಯೂ ಪಿ ಮೈನಸ್ ಕ್ಯೂ ಪಿ ಮೈನಸ್ ಕ್ಯೂ ಎರಡು ಕ್ಯಾನ್ಸಲ್ ಆಗ್ತದ ಪಿ ಮೈನಸ್ ಕ್ಯೂ ಪಿ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗಿ ಉಳಿದಿದ್ದೇನು ಉಳಿತಿಲ್ಲಿ d ಈಕ್ವಲ್ಸ್ ಟು ಮೈನಸ್ 1 ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಮೈನಸ್ 1 ಬಂತು. ಈಗ ನಂಗೆ ಡಿ ಬೆಲೆ ಗೊತ್ತದ ಅಂದ್ಮೇಲೆ ಯಾವ್ದ್ರ ಒಂದು ಸಮೀಕರಣದಾಗ ನಾ ಡಿ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಮಾಡ್ಬೋದು ಮೊದಲ ಪದ ಏನನ್ನ ಕಂಡುಹಿಡಿಬಹುದು ಯಾವ್ದ್ರ ತಗೋಣ a ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಟು ಕ್ಯೂ ಮೊದಲೇ ಸಮೀಕರಣದಾಗ ಡಿ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು a ಪ್ಲಸ್ ಪಿ ಮೈನಸ್ 1 ಡಿ ಬೆಲೆ ಎಷ್ಟು ಬಂದದ ಮೈನಸ್ 1 ಈಕ್ವಲ್ಸ್ ಟು ಕ್ಯೂ ಓಕೆ ನೆಕ್ಸ್ಟ್ ನೋಡ್ರಿ ಎ ಪ್ಲಸ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡ್ಬಿಡೋಣ ಮೈನಸ್ 1 ಇಂಟು ಪ್ಲಸ್ ಮೈನಸ್ ಪಿ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಆರ್ ಈ ಮೈನಸ್ 1 ಇಂದ ಪಿ ಮೈನಸ್ 1 ಅನ್ನ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಮೈನಸ್ 1 ಇಂಟು ಪ್ಲಸ್ ಮೈನಸ್ ಪಿ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಆತ್ ನಂಗೆ ಇಲ್ಲಿ ಎ ಬೆಲೆ ಬೇಕಲ್ಲ ಏನ್ ಇಲ್ಲೇ ಇಟ್ಕೋತೀನಿ ಹೊರಗಡೆ ಕ್ಯೂ ಇತ್ತು ಮೈನಸ್ ಪಿ ಹೊರಗೆ ಬಂದ್ರೆ ಏನಾಯ್ತ ಪ್ಲಸ್ ಪಿ ಪ್ಲಸ್ 1 ಹೊರಗೆ ಬಂದ್ರೆ ಏನಾಯ್ತ ಮೈನಸ್ 1 ಆಯ್ತು ಹಾಗಾದ್ರೆ ಇಲ್ಲಿ ಮೊದಲ ಪದ ಏನ್ ಸಿಕ್ತು ಕ್ಯೂ ಪ್ಲಸ್ ಪಿ ಮೈನಸ್ 1 ಅಂತ ಸಿಕ್ತು. ಈಗ ನಾ ಏನಂತ ಪ್ರೂವ್ ಮಾಡ್ಬೇಕಂತ ಹೇಳಿದಾರ ಅವ್ರು ಆ ಎನ್ನೇ ಪದ ಎಷ್ಟಿದೆ ಅಂತ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂತ ಪ್ರೂವ್ ಮಾಡ್ರಿ ಅಂತ ತೋರಿಸ್ತಾರೆ. ಹಾಗಾದ್ರೆ ಎನ್ನೇ ಪದ ಅಂದ್ರೆ ಎನ್ನೇ ಪದ ಅಂದ್ರೆ ನಾವೇನ್ ಬರಿತೀವಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈ ಎನ್ನೇ ಪದ ಎಷ್ಟಂತ ತೋರಿಸ್ಬೇಕು ನಾನು ಇಲ್ಲಿ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂತ ತೋರಿಸ್ಬೇಕು. ಮೊದಲ ಪದ ಗೊತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವಲ್ಸ್ ಟು ಎ ಎನ್ ಈಕ್ವಲ್ಸ್ ಟು ಎ ಅಂತಂದ್ರೆ ಎಷ್ಟು ಬರ್ತದ ಕ್ಯೂ ಪ್ಲಸ್ ಪಿ ಮೈನಸ್ 1 ಇಂಟು ಬ್ರಾಕೆಟ್ ಎನ್ ಮೈನಸ್ 1 ಆಸ್ ಇಟ್ ಈಸ್ ಡಿ ಅಂತಂದ್ರೆ ಎಷ್ಟು ಬಂದದ ಸಾಮಾನ್ಯ ವ್ಯತ್ಯಾಸ ಮೈನಸ್ 1. ಈಗ ನೋಡ್ರಿ ಕ್ಯೂ ಪ್ಲಸ್ ಪಿ ಮೈನಸ್ 1 ಮೈನಸ್ 1 ಇಂಟು ಎನ್ ಏನಾಗ್ತದ ಮೈನಸ್ ಎನ್ ಆಗ್ತದೆ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಆಗ್ತದೆ ಹೌದಾ ಮೈನಸ್ 1ರಿಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು ಮೈನಸ್ 1 ಇಂಟು ಎನ್ ಮೈನಸ್ ಎನ್ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಈಗ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಉಳಿದಿದ್ದೇನು ಉಳಿತು ಹಾಗಿದ್ರೆ ಎ ಎನ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಪಿ ಮೈನಸ್ ಎನ್ ಹಾಗಾದ್ರೆ ಆ ಎನ್ನೇ ಪದ ಏನಂತ ಪ್ರೂವ್ ಮಾಡ್ರಿ ಅಂತ ಹೇಳಿದಾರೆ ಅವರು ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂದ್ರು ಒಂದ ಕ್ಯೂ ಪ್ಲಸ್ ಪಿ ಅಂದ್ರು ಒಂದನ ಎಕ್ಸಾಂಪಲ್ 3 ಪ್ಲಸ್ 5 ಅಂತಂದ್ರೆ ಎಷ್ಟು ಬರೀತೀರಿ 8 ಬರೀತೀರಿ ಹಂಗ 5 ಪ್ಲಸ್ 3 ಬರೀರಿ ಅಂದ್ರೆ ಏನ್ ಬರೀತೀರಿ ಅವಾಗೂ 8 ಬರೀತೀರಿಲ್ಲ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂದ್ರು ಒಂದ ಕ್ಯೂ ಪ್ಲಸ್ ಪಿ ಮೈನಸ್ ಎನ್ ಅಂದ್ರು ಒಂದು ಹಾಗಾದ್ರೆ ಆ ಎನ್ನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂತ ಪ್ರೂವ್ ಆಯ್ತು ಓಕೆ